ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ನಮಗೆ ಮಾಡಬಹುದಾದಂತಹ ಒಂದು ಸ್ವೀಟ್ ಕೇಕ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಇದು ತುಂಬ ಖುಷಿಯಾಗುತ್ತೆ. ಬರೀ 10 ನಿಮಿಷದಲ್ಲಿ ನಮ್ಮ ಮನೆಯಲ್ಲೇ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸಲ್ಲಿ ನಮಗೆ ಇದನ್ನು ಮಾಡಬಹುದು. ಶಾಲೆಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಮಕ್ಕಳಿಗೆ ನಮ್ಮ ಮನೆಯಲ್ಲೇ ಮಾಡಿದ್ದನ್ನು ಏನಾದರೂ ಕೊಟ್ಟು ಕಳಿಸ್ಬೇಕು ಅಂತ ಅನಿಸಿದಾಗ, ಹಾಗೂ ಮಕ್ಕಳು ಶಾಲೆ ಬಿಟ್ಟು ಬಂದಾಗ ಒಂದು ಲೋಟ ಹಾಲಿನ ಜೊತೆ ನಮ್ಮ ಮನೆಯಲ್ಲೇ ಮಾಡಿ ಏನಾದರೂ ಕೊಡಬೇಕು ಅಂತ ಅನಿಸಿದಾಗ, ಮತ್ತು ನಮಗೆ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಏನಾದರೂ ಸ್ವಲ್ಪ ಸ್ವೀಟಾಗಿ ಮನೆಯಲ್ಲೇ ಮಾಡಿದ್ದು ತಿನ್ನಬೇಕು ಅಂತ ಅನಿಸಿದಾಗೆಲ್ಲ ನಮಗೆ ಇದನ್ನು ಮಾಡ್ಬೋದು. ಹಾಗೂ ಚೂರು ಸಹ ಎಣ್ಣೆ ಹೀರ್ಕೊಳ್ಳಲ್ಲ ಇದು. ಇದನ್ನು ಒಂದು ವಾರದವರೆಗೆ ನಮಗೆ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ನಮಗೆ ಈ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು 2 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ಈ ಒಂದು ಅಳತೆಯಲ್ಲೇ ಕರೆಕ್ಟಾಗಿ ಮಾಡಿದರೆ ಒಂದು 25-30 ಕೇಕನ್ನು ನಮಗೆ ಮಾಡ್ಕೋಬೋದು. ನೀವು ಜಾಸ್ತಿ ಮಾಡೋದಾದರೆ ಇದರ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು. ನಾನಿಲ್ಲಿ 2 ಮೊಟ್ಟೆಯನ್ನು ಮಿಕ್ಸಿ ಜಾರಿಗೆ ತಗೊಂಡಿದ್ದೀನಿ. ಇದಕ್ಕೆ ಇನ್ನು ಒಂದು 3 ಏಲಕ್ಕಿಯನ್ನು ಸಹ ಸೇರಿಸಬೇಕು. ಏಲಕ್ಕಿ ಅಥವಾ ವನಿಲಾ ಎಸೆನ್ಸ್ ಇದ್ದರೆ ವನಿಲಾ ಎಸೆನ್ಸ್ ಸೇರಿಸ್ಬೋದು, ಅಥವಾ ಏಲಕ್ಕಿಯನ್ನು ಸೇರಿಸಿದ್ರೂ ಸಾಕಾಗುತ್ತೆ. ನೋಡಿ, ನಾನು 2 ಮೊಟ್ಟೆ ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ. ಈ ಒಂದು ಅಳತೆಯಲ್ಲೇ ನೀವು ಮಾಡ್ಕೊಳ್ಳಿ. ಇನ್ನು ಇದಕ್ಕೆ 3 ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಬದಲು ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ಅದನ್ನು ಸೇರಿಸ್ಬೋದು. ಇನ್ನು ಒಂದು ಚಿಟಿಕೆಯಷ್ಟೇ ಉಪ್ಪನ್ನು ಸಹ ಸೇರಿಸಿ ಇದನ್ನು ಮಿಕ್ಸಿ ಜಾರನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಇರಬೇಕು. ಇನ್ನು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾವು ರೆಡಿ ಮಾಡಿಟ್ಟಿರುವ ಈ ಮಿಶ್ರಣವನ್ನು ಈ ಬೌಲಿಗೆ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಬಾಯಿ ಅಗಲ ಇರುವಂತಹ ಪಾತ್ರೆ ತಗೋಬೇಕು. ನಮಗೆ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಆಗಬೇಕು. ಇದಕ್ಕೆ ಮೈದಾವನ್ನು ಸೇರಿಸಬೇಕು. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ. ಯಾವ ಕಪ್ಪಲ್ಲಿ ನಾವು ಸಕ್ಕರೆ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇನ್ನು ಅದೇ ಕಪ್ಪಲ್ಲಿ 1/4 ಕಪ್ಪು ರವೆಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಅದರೊಟ್ಟಿಗೆ ಒಂದು ಚಿಟಿಕೆಯಷ್ಟೇ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಪೌಡರನ್ನು ಸಹ ಸೇರಿಸ್ಬೋದು. ಇನ್ನು ತುಪ್ಪ ಒಳ್ಳೆ ಬಿಸಿ ಮಾಡಿ, ಒಂದು 2 ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿ ಸೇರಿಸ್ಬೋದು. ತುಪ್ಪ ಇಲ್ಲ ಅಂದರೆ ಅಡುಗೆ ಎಣ್ಣೆಯನ್ನು ಬಿಸಿ ಮಾಡಿ ಸೇರಿಸಿದ್ರೂ ಸಾಕಾಗುತ್ತೆ. ಬಿಸಿ ಇರುವ ಎಣ್ಣೆಯನ್ನು ಇದಕ್ಕೆ ಹಾಕಿ ನಾವು ಸ್ಪೂನಲ್ಲಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ. ಇಷ್ಟೇ ನಾವು ಹಿಟ್ಟನ್ನು ಸೇರಿಸಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೊಮ್ಮೆ ಮೊಟ್ಟೆಯಲ್ಲಿ ಸ್ವಲ್ಪ ದೊಡ್ಡ ಮೊಟ್ಟೆ ಸಣ್ಣ ಮೊಟ್ಟೆ ಎಲ್ಲ ಆದರೆ ಆ ನೀರಿನ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಒಂದು ಸರ್ತಿ ಮಿಕ್ಸ್ ಮಾಡಿ ನಮಗೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಚಪಾತಿ ಹಿಟ್ಟನ್ನೆಲ್ಲ ಕಲಿಸುವ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಜಾಸ್ತಿ ಒಮ್ಮೆಲೆ ಪೌಡರ್ ಹಾಕಬೇಡಿ, ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ನಾನಿವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಸಹ ಸೇರಿಸ್ತೀನಿ. ಇದಕ್ಕೆ ಬೇಕಂದರೆ ಇನ್ನೊಂದು ಚಮಚ ನಮಗೆ ರವೆಯನ್ನು ಸಹ ಸೇರಿಸ್ಬೋದು. ಯಾಕಂದರೆ ಸ್ವಲ್ಪ ಹೊತ್ತು ಬಿಟ್ಟು ಆ ರವೆ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಇದೇ ರೀತಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಇನ್ನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು, ಕೈಗೆ ಸ್ವಲ್ಪ ಅಂಟಿದಾಗೆ ಆಗುತ್ತೆ, ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಕೈಗೆ ಎಣ್ಣೆ ಹಾಕಿದರೆ ನಮಗೆ ಚೂರು ಸಹ ಕೈಗೆ ಅಂಟುವುದಿಲ್ಲ. ಇಲ್ಲಾಂದರೆ ಸ್ವಲ್ಪ ಅಂಟಿದಾಗೆ ಆಗುತ್ತೆ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಇದೇ ರೀತಿ ಇದನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ಒಳ್ಳೆ ಸಾಫ್ಟ್ ಮಾಡ್ಕೋಬೇಕು. ನಾವು ಚಪಾತಿ ಪೂರಿ ಎಲ್ಲ ಮಾಡುವಾಗ ಹಿಟ್ಟನ್ನು ಇದೇ ರೀತಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಆ ಥರ ಸಾಫ್ಟ್ ಆದಮೇಲೆ ಮುಚ್ಚಿ ಒಂದು 10 ನಿಮಿಷ ನಾವು ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಎಲ್ಲ ಬಿಡ್ಬೋದು. ಅಂದರೆ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು 10 ನಿಮಿಷ ಬಿಟ್ಟರೂ ಸಾಕು. ನಮ್ಮದು ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 10 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಟ್ಟಿದ್ದೆ. 10 ನಿಮಿಷ ಆದಾಗ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ ನಮ್ಮದು ಹಿಟ್ಟೆಲ್ಲ. ಇನ್ನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಮಾಡಿಕೊಂಡು, ಬೇರೆ ಏನು ಮಾಡಲಿಕ್ಕಿಲ್ಲ, ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದು ಇದೇ ರೀತಿ ಹಾರ್ಡಾಗಿ ಎಲ್ಲ ಲೈಟಾಗಿ ಆ ಕಟ್ಸ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಹಾಗೇ ಇರಲಿ. ನೋಡಿ, ಇದೇ ರೀತಿ ಮಾಡ್ಕೊಂಡಿಟ್ರೆ ಆಯಿತು. ಇದನ್ನು ಬೇರೆ ಶೇಪ್ ಮಾಡೋದು ಏನು ಬೇಡ. ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದು ಇದೇ ರೀತಿ ಹಾರ್ಡಾಗಿ ಪ್ರೆಸ್ ಮಾಡೋದು, ರೌಂಡ್ ಮಾಡೋದು ಏನು ಬೇಡ. ಇದೇ ರೀತಿ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಇನ್ನಿದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಆವಾಗ ಆ ಕಟ್ಸ್ ಎಲ್ಲ ಬ್ರೇಕಾಗಿ ಒಳ್ಳೆ ಒಂದು ಶೇಪ್ ಬರುತ್ತೆ. ಅದಕ್ಕೋಸ್ಕರ ಈಗೇನೆ ನಾವು ಇಟ್ಕೊಂಡ್ರೆ ಸಾಕು. ಎಲ್ಲ ರೆಡಿ ಮಾಡಿ ಒಂದು ಸೈಡಿಗೆ ಇಟ್ಕೊಂಡು ಎಣ್ಣೆ ಬಿಸಿ ಆಗಲಿಕ್ಕೆ ಇಡೋಣ. ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಬೇಕು. ಇಲ್ಲಾಂದರೆ ಹೊರಗಡೆ ಕಪ್ಪಾಗುತ್ತೆ,
ಒಳಗಡೆ ಬೆಂದಿರೋದಿಲ್ಲ. ನೋಡಿ, ಒಂದು 5 ಅಥವಾ 6 ಪಾತ್ರೆ ಎಷ್ಟು ದೊಡ್ಡದಿದೆಯೋ ಅಷ್ಟನ್ನು ಹಾಕಿ, ತುಂಬ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ದೊಡ್ಡದಾಗುತ್ತೆ, ಸೈಜು ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಹಾಕುವಾಗ ಸಹ ಸ್ವಲ್ಪ ನೋಡಿಕೊಂಡು ಹಾಕಿ. ಈಗ ನೋಡಿ, ಇದು ತನ್ನಷ್ಟಕ್ಕೆ ಬ್ರೇಕ್ ಆಗ್ತಾ ಇದೆ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಎಣ್ಣೆ ತಾಗಿದಂಗೆ ಅದು ಫ್ರೈ ಆಗ್ತಾ ಬರುತ್ತೆ. ಸ್ವಲ್ಪ ಸ್ವಲ್ಪ ನಾವು ಇದೇ ರೀತಿ ಅದನ್ನು ಅಲುಗಾಡಿಸ್ತಾ ಇರಬೇಕು. ನಾವು ಕಟ್ಸ್ ಎಲ್ಲ ಇರುತ್ತೆ ನೋಡಿ, ಅಲ್ಲೆಲ್ಲ ಬ್ರೇಕ್ ಆಗುತ್ತೆ, ಒಳಗಡೆ ಬೇಯುತ್ತೆ. ಹಾಗೆ ಶೇಪು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಇದ್ದು ಎರಡೂ ಕಡೆ ಒಳ್ಳೆ ಓಪನ್ ಆಗಿ ಬೆಂದು ಒಂದು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಎಣ್ಣೆಯಿಂದ ನಮಗೆ ಇದನ್ನು ತೆಗಿಬೋದು. ಒಳ್ಳೆ ಕೇಕ್ ಪರಿಮಳ, ಮನೆಯೆಲ್ಲ ಪರಿಮಳ ಬರುತ್ತೆ ನೋಡಿ. ಈಗ ನಮ್ಮದು ಕೇಕ್ ಇಲ್ಲಿ ರೆಡಿ ಆಯಿತು. ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟು. ಮಕ್ಕಳಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ಮನೆಯಲ್ಲೇ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು. ನೋಡಿ, ಶೇಪೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆ ಕಟ್ಸ್ ಎಲ್ಲ ಓಪನ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೆ ಸಹ ಅಷ್ಟು ಟೇಸ್ಟ್ ಆಗುತ್ತೆ. ಅದೇ ರೀತಿ ಉಳಿದಿರುವ ನಮ್ಮದು ಬೋಲ್ಸ್ ಇದೆಯಲ್ಲ, ಅದನ್ನೆಲ್ಲ ಎಣ್ಣೆಗೆ ಹಾಕಿ ನಮಗೆ ಫ್ರೈ ಮಾಡಿ ತಗೊಳ್ಳೋಣ. ಇಲ್ಲಿ ನೋಡಿ, ತುಂಬ ಈಸಿಯಾಗಿ ಮಾಡಬಹುದಾದಂತಹ ಟೇಸ್ಟಿಯಾಗಿರುವಂತಹ ಕೇಕ್ ಇಲ್ಲಿ ರೆಡಿ ಆಯಿತು. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಒಳ್ಳೆ ಸಾಫ್ಟಾಗಿರುತ್ತೆ. ಕೇರಳದಲ್ಲಿ ಈ ಕೇಕ್ ತುಂಬ ಫೇಮಸ್. ಈ ಕಟ್ಸ್ ಎಲ್ಲ ಬಂದಿರುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಮಲಯಾಳಮಲ್ಲಿ ವೆಟ್ ಕೇಕ್ ಅಂತ ಹೇಳ್ತಾರೆ. ತುಂಬ ಟೇಸ್ಟ್. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.